ಮಿಸಲ್ ಪಾವ್ ಅಂತಾರೆ ಇದನ್ನ. ಹ್ಯಾಪಿ ಫಾದರ್ಸ್ ಡೇ. ಬಿರಿಯಾನಿ ಮಾಡಿದ್ದಾರೆ ನಮ್ಮತ್ತೆ. ಹ್ಯಾಂಡ್ಸಮ್ ಕಾಣಿಸ್ತಾನೆ. ಬೇಜಾರಾಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ನಮ್ಮಮ್ಮ ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಮ್ಮಪ್ಪ, ನಾನು, ನಮ್ಮಮ್ಮ ರಾಕಿ ಎಲ್ಲರೂ ಹೋಗೋಣ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಯಾವ ದೇವಸ್ಥಾನ ಅಂತ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಇದು ನೋಡಿ ಗಾಯ್ಸ್, ಹೇರ್ ಕಟ್ ಮಾಡಿಬಿಟ್ಟು ಹ್ಯಾಂಡ್ಸಮ್ ಕಾಣಿಸ್ತಾನೆ. ಏನು ರಾಕಿ? ಗಾಡಿ ಒಸ್ಕೋಬೇಕಂತೆ. ಹಾಯ್ ಹೇಳು. ಹೊರಡು ಅಂತ ಹಾಯ್ ಹೇಳು ಫಸ್ಟು. ಜೋರಾಗಿ ಹೇಳು. ಹೆಂಗಿದೆ ರಾಕಿ? ನಮ್ಮ ಊರು ಸ್ಟೈಲ್ ಮಿಸಲ್ ಪಾವ್ ಅಂತಾರೆ ಇದನ್ನು. ನಮ್ಮಮ್ಮನೇ ಮಾಡಿದ್ದಾರೆ ಮನೆಯಲ್ಲಿ. ಸಂಡೇ ಸ್ಪೆಷಲ್. ಸಖತ್ತಾಗಿರುತ್ತೆ, ನನಗಂತೂ ಸಖತ್ ಇಷ್ಟ. ನಮ್ಮಮ್ಮ ರೆಡಿ ಆಯ್ತವ್ರೆ. ಹಾಯ್ ಮಾಡಮ್ಮ. ಹಾಯ್. ನಮ್ಮ ಡ್ಯಾಡು ತೋರಿಸ್ತೀನಿ. ಡ್ಯಾಡು ಎಲ್ಲೋದ್ರಿಪ್ಪ? ಹಾಯ್. ಇವತ್ತು ಫಾದರ್ಸ್ ಡೇ ಬೇರೆ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಬೇ. ದೇವಸ್ಥಾನಕ್ಕೆ ಬಂಡಿ ಮಾತಾಡಮ್ಮ, ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಬನ್ನಿ ಹೋಗೋಣ. ಸರಿ, ಇವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂದ್ರೆ ನೋಡೋಣ ಬನ್ನಿ. ತಿಂದ್ಬಿಟ್ಟು ಹೋಗೋಣ. ಟೈಮ್ ಎಷ್ಟು ರಾಕಿ? 11 ಗಂಟೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೇಟ್ ಆಯ್ತು. ಸಖತ್ ಲೇಟ್ ಆಯ್ತು. ಲೇಟ್ ಅಲ್ಲ, ಸಖತ್ ಲೇಟ್ ಆಯ್ತು. ಅವರಿಬ್ರು ಒಂದು ಗಾಡಿಯಲ್ಲಿ ಬರ್ತಾರೆ, ನಾವಿಬ್ರು ಒಂದು ಗಾಡಿ. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸಖತ್ ರಶ್ ಇರುತ್ತೆ. ಸಂಡೇ ಬೇರೆ ಇವತ್ತು. ನೋಡ್ಬೇಕು ಏನಾದ್ರು. ಅಪ್ಪ ಅಮ್ಮ ಹಿಂದೆನೆ ಬರ್ತವ್ರೆ. ಅಲ್ಲಿ ಎಲ್ಲವರಲ್ಲಿ ಇಲ್ಲಿ ನಾನು ರಾಕಿ ಇವತ್ತು ಮ್ಯಾಚಿಂಗ್ ಅಲ್ವಾ ರಾಕಿ? ನಾನು ನೋಡ್ಬಿಟ್ಟು ಹಾಕೊಂಡೆ ಇಲ್ಲ ಸುಮ್ಮನೆ ಹಾಕೊಂಡ ರ್ಯಾಂಡಮ್ ಆಗಿ. ಹೆಂಗೆ ಬಾಯ ಒಳಗಡೆ ಕೂಕೊಂಡಿದೀವಿ ಅಂದ್ರೆ ಟಿಫನ್ನು 2 ನಿಮಿಷ ತಿನ್ಬಿಟ್ವಿ. ನಮ್ಮ ಅಪ್ಪನೇ ಸಾಕು, ಇಷ್ಟು ಬೇಗ ತಿನ್ಬಿಟ್ರಾ ಅಂತ. ಇನ್ನೇನು ಟೈಮ್ ಆಗೋಗಿದೆ. ಅದಕ್ಕೆ ಸಡನ್ ಆಗಿ ಪ್ಲಾನ್ ಮಾಡಿದ್ವಲ್ಲ, ಲೇಟ್ ಆಗೋಯ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಗೇರ್ ಹಾಕ್ಸ್ಕೊತಾವ್ರೆ. ನಮ್ಮಮ್ಮಂಗೆ ಆ ಹೆಲ್ಮೆಟೇ ಬರ ಆಗ್ಬಿಟ್ಟಿರ್ಬೇಕೇನೋ ಅಲ್ವಾ ರಾಕಿ? ನಮ್ಮ ಅಣ್ಣನ ಗಾಡಿ ಇದು. ರಾಜಾರಾಣಿ. ಬಂದ್ವಿ. ರೋಡ್ ಮಿಸ್ ಆಗಿತ್ತು, ಎಲ್ಲೋ ಸುತ್ತ ಹಾಕೊಂಡ್ ಬಂದಿದೀವಿ. ಬನ್ನಿ ನೋಡೋಣ. ಏನ್ ಅಷ್ಟು ಅನ್ನಿಸ್ತಿಲ್ಲ ಅಲ್ವಾ? ಇಲ್ತೂನೇ ಇಲ್ವಲ್ಲ. ಬಂದ್ವಿ. ಸುತ್ತಾಕೊಂಡು ಬಂದಿದೀವಿ ಮಾತ್ರ. ಅಲ್ವಾ? ಜನ ಇಲ್ಲ ಇವತ್ತಷ್ಟು. ಇಲ್ಲ, ನಾವು ಲೇಟಾಗಿ ಬಂದಿರೋದಕ್ಕೆ ಇಲ್ಲ ಅನ್ಸುತ್ತಲ್ಲ. ಇಲ್ಲ ಹೇಳಕ್ಕಾಗಲ್ಲ, ಯಾಕಂದ್ರೆ ಭಾನುವಾರ ಬೇರೆ ಅಷ್ಟು ಬರ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲಿ ಆ ರೋಡ್ ಅಲ್ವಾ, 3ನೇ ರೋಡಲ್ಲಿ ನಿಂತಿದ್ದು, ರೋಡಿಂದ ಬರ್ತಿದ್ದು.
ಇಲ್ಲ ಅಂದ್ರೆ ಒಂದು 1 ಕಿಲೋಮೀಟರ್ ದೂರ ಇದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸಾಯಿಬಾಬಾ ರಾಕಿ. ಪ್ರಸಾದ ತಗೋತವ್ರೆ ನಮ್ಮ ಅಪ್ಪ ಅಮ್ಮ. ತಗೊಂಡಂಗೆ ಈ ಕಡೆ ಬನ್ನಿ ಅಂತ ಹೇಳಿದ್ವಿ. ದೇವಸ್ಥಾನ ಬ್ಯಾಕ್ ಸೈಡ್. ಹಾಂ ಆರಾಮಾಗಿ ಫಸ್ಟ್ ಇಲ್ಲೆಲ್ಲ ಬಂದು ನಾವು ಕೂತ್ಕೊಂತಿದ್ವಿ ಚಿಕ್ಕವರಿದ್ದಾಗ. ಇದೇನೂ ಇರಲಿಲ್ಲ ಇಲ್ಲಿ. ಕಂಬಿ ಹಿಡ್ಕೊ. ಫುಲ್ ಖಾಲಿ ಜಾಗ ಐತಿ. ಇವಾಗೆಲ್ಲ ಮನೆ ಆಗ್ಬಿಟ್ಟಿದೆ ಅಕ್ಕಪಕ್ಕ ಎಲ್ಲ. ಅವಾಗೆಲ್ಲ ರಾಖಿ ಅವರು ಇಲ್ಲಿ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಡಿಲ್ಲೇ ಊಟ ಮಾಡೋರಂತೆ. ಏನು ಇದು ಕೋಳಿನಾ? ನಾನ್ ವೆಜ್ಜು. ನಮ್ಮ ಮನೆಯವರು, ನಮ್ಮ ದೊಡ್ಡಪ್ಪವ್ರ ಮನೆಯವರು. ಅವಾಗೆಲ್ಲ ಇವ್ರು ಚಿಕ್ಕವರಿದ್ದಾಗ ಇದೇ ಎಷ್ಟು ದೂರ ಬರ್ತಿದ್ವಿ ಅನ್ಸ್ತೈತಂತೆ. ಈಗ ಇವಾಗ ಇಲ್ಲೇ ಹತ್ರ. ಹಂಗೂ ಇವಾಗ ಏನಂದ್ರೆ ಇಲ್ಲೆಲ್ಲ ಫುಲ್ ಏನು ಕಂಬಿಗಳು ಇವೇನೂ ಇರಲಿಲ್ಲ. ಖಾಲಿ ಇತ್ತು. ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ವಿ ಜಾಗ ಇದು. ನೋಡ್ರೆ ಒಂಥರ ಎಲ್ಲ ಥರ ಇದು ಮಾಡ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಈ ಮನೆಗಳು ಇರಲಿಲ್ಲ, ಎಲ್ಲ ಖಾಲಿ ಇತ್ತಿದ್ದು ಫುಲ್ಲು. ತೋರ್ಸ ಆ ಕಡೆ ಫುಲ್. ಇವಾಗ ಏನೇನೂ ಇರಲಿಲ್ಲ. ಇವಾಗೆಲ್ಲ ಪಕ್ಕದಲ್ಲೇ ಬಿಲ್ಡಿಂಗ್ಗಳಾಗಿದೆ. ಅದು ಕೆರೆ ಇದ್ದಿದ್ದು, ಅದು ಪಾರ್ಕಿಂಗ್ ಆಗಿದೆ ಅದು. ನಾನು ಮದುವೆ ಆದ್ಮೇಲೆ ಇವಾಗ ರೀಸೆಂಟಾಗಿ ಒಂದು 4-5 ಸತಿ ಅಮಾವಾಸ್ಯೆ ಇದ್ದಾಗಲ್ವಾ ರಾಖಿ ಬಂದಿದ್ದು. ಇದು 3ನೇ ಸತಿ. ಅದೇ ಅಮಾವಾಸ್ಯೆ ಇದ್ದಾಗ ಬಂದಿದ್ದು. ಈ ಸತಿ ಏನು ಅಮಾವಾಸ್ಯೆ ಏನಿಲ್ಲ. ಸುಮ್ಮನೆ ಹಂಗೆ ಹೋಗೋಣ ಅಂತ ಲಾಸ್ಟ್ ವೀಕು ಹೋಗ್ಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಅದಕ್ಕೆ ಈ ವೀಕ್ ಬಂದ್ವಿ. ಚೆನ್ನಾಗಿದೆ. ನೋಡ್ಕೊಂಡಿದ್ದಾನ ಬಾ ನಡಿ ಇಳಿಯೋಣ. ನೋಡಿ ಗೈಸ್, ನಾನು ರಾಖಿ ಮ್ಯಾಚಿಂಗ್ ಇವತ್ತು. ಇವನಂತೂ ಒಂದಿನಕ್ಕೂ ನಾನು ಮ್ಯಾಚ್ ಮಾಡಲ್ಲ, ಯಾವಾಗೋ ಅಪರೂಪ. ಏನಂತೆ ರಾಖಿ? ಏನಾದ್ರು ಹೇಳು. ಬಾ ಇಲ್ಲ ಫೋಟೋ ಚೆನ್ನಾಗಿ ಬರ್ದೆ. ಇಲ್ಲ ಚೆನ್ನಾಗೇ ಐತೆ, ಕೂತ್ಕೊಳ್ಳೋದಕ್ಕಲ್ಲ ಅಲ್ಲಿ. ತಿನ್ಸೋದು ಹೊಡಿ ಮಾಡು. ಮಗಳು ನಡ್ಕೊಂಡು ಹೋಗ್ತಾವ್ರೆ. ಹೊರಟಿವಿ ಇವಾಗ ದೇವಸ್ಥಾನದ ಆಚೆ. ಸಕ್ಕದಾಗಿತ್ತು. ಒಂದೆರಡು ಫೋಟೋಸ್ ತಗೊಂಡ್ವಿ. ನಡ್ರಿ ಬೇಗ ಹೊರಡೋಣ. ಜನ ನೋಡಿ ಪ್ರಸಾದ ಜಾಗ ಎಷ್ಟು ಜನ ಇದ್ದಾರೆ. ಹಾಂ ಅದಿಶೇಷ ಇದ್ದಿದ್ದು. ಎಲ್ಲಾದ್ರು ನೀವು ಅಂಗಡಿ ಕೈ ತೊಳ್ಕೊಂಡು ಹೋಗಲ್ಲ ನೀವು. ಇವಾಗ ದೇವಸ್ಥಾನದಿಂದ ಆಚೆ. ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ, ಕಲ್ಲಿಂದು. ಬಂಡೆ ಮಕ್ಕಳಮ್ಮ. ಚೆನ್ನಾಗಾಯ್ತು, ದರ್ಶನ ಎಲ್ಲ ಚೆನ್ನಾಗಾಯ್ತು. ಪ್ರಸಾದ ತಗೊಂಡ್ವಿ, ಎಲ್ಲ ಆಯ್ತು. ಓಡ್ತಾ ಇದ್ದೀವಿ ಈಗ.
ನಡಿ ಹೋಗೋಣ. ರಾಕಿ ಬಲೂನ್ ಕೊಡ್ಸೋ. ಬೇಡ ಬೇಡ ಐತೆ, ಬೇಜಾನ್ ಐತೆ ಅದೆಲ್ಲ, ಏನು ಬೇಡ. ಏನು ಬೇಕು ಕನ್ನಡ ಕನ್ನಡ ಬಳೆ ಹಾಕ್ಸ್ಕೊಂತ್ಯಾ? ಅಲ್ಲಿ ನೋಡೋದು ಬಳೆ ಹಾಕ್ಸ್ಕೊಂತ್ಯಾ? ಹಾಂ, ನಿಜವಾದ ಹೂವು ತಗೋ ಅಂದರೆ ನಮ್ಮ ಅಮ್ಮಂಗೆ ಪ್ಲಾಸ್ಟಿಕ್ ಹೂವು ಬೇಕಂತ. ಫೋಟೋಗೆ ಚೆನ್ನಾಗಿರುತ್ತೆ. ನಮ್ಮಪ್ಪಂಗೆ ಇದು ಯಾಕೆ ತಗೊಂತ ಅಂತ ನಮ್ಮಪ್ಪ, ನಮ್ಮಮ್ಮ ಅದೇ ಬೇಕು ಅಂತ. ನೋಡಿ ಇನ್ನೂ ಕೈ ಹಿಡ್ಕೊಂಡು ಓಡಾಡ್ತಾವ. ಹಾಂ, ಇವಾಗಿನವ್ರು ಹಂಗಿರ್ತಾರ ರಾಕಿ? ನೋಡು ಅಲ್ಲಿ ಅಲ್ಲಿ ಅದ್ರ ಹಿಂದೆ ಅಲ್ಲೇ ಕಾಣಿಸ್ತೈತಲ್ಲ ವಿದ್ಯಾರ್ಥಿ ಭವನ್. ಏರಿಯಾ ಮಾತ್ರ ಸಖತ್ತು. ಅಲ್ಲಿ ಪೇಪರ್ ಅಲ್ಲಿ ಫ್ರೀ ಟ್ಯೂಷನ್ ಅಂತ ಇತ್ತು. ನಮ್ಮಪ್ಪ ಅದನ್ನು ಓದ್ಬಿಟ್ಟು ನನಗೆ ಇಲ್ಲಿ ಡೈಲಿ ಬರ್ತಿದ್ದೆ, 1 hour ಸುತ್ತಾಡ್ಕೊಂಡು ಹೋಗ್ತಿದ್ದೆ. ಛತ್ರಿ ಬರ್ರಿ ಆ ಕಡೆ. ಅಯ್ಯೋ, ಹೂವಗಳು ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ 2 ಗಂಟೆಗೇನೋ ಓಪನ್ ಅನ್ಸುತ್ತೆ, 2:15. ರಾಕಿ ಹೂವು ನೋಡು, ಹೂವು ಕೊಡ್ಸು. 2:30 ಓಪನಾ? 2:30, ಇನ್ನು ಅರ್ಧ ಗಂಟೆ ಇದೆ. ಇನ್ನು ಅರ್ಧ ಗಂಟೆ ಐತೆ. ಹ್ಞೂ, ಆಮೇಲೆ ಇನ್ನೊಂದು 10-15 ನಿಮಿಷ ನೋಡಿ, ಇನ್ನು ಫುಲ್ ಜನ ಬಂದ್ಬಿಡ್ತಾರೆ. ನಮ್ಮಮ್ಮ ಎಲ್ಲೋದ್ರು ನಂಗೆ ಏನಾದ್ರು ಕೊಡ್ಸಿಲ್ಲ ಅಂದ್ರೆ ಬರಲ್ಲ. ಮಾ ಏ ಚೆನ್ನಾಗಿದೆ ಅಲ್ಲ ಇದು ಬೋ. ಎಷ್ಟಿದು? ಎಕ್ಸ್ಕ್ಯೂಸ್ ಮೀ, ಚೆನ್ನಾಗೈತಲ್ಲ? ತಗೊಳ್ಳ ಇದು? ತಗೋ. ಇದೇನಿದು? ಹೆಂಗೆ ಇದು? ಚೆನ್ನಾಗಿದೆ ಅಲ್ಲ? ಈ ಕಡೆ ತೋರ್ಸು. ಇದೊಂದಿರಲಿ. ರೋಟಿಗಾರಕ್ಕೆ ಬಂದಿದ್ದೀವಿ. ಏನೋ ತಿನ್ನಕ್ಕೆ ಇದಿಲ್ಲ, ಹೊಟ್ಟೆ ಹಸಿಲ್ಲ ಅಂದ್ರೆ ಸುಮ್ಮನೆ ಲೈಟಾಗಿ ತಿನ್ನೋಣ ಅಂತ ತೊಗೊಂಡಿದ್ದೀವಿ. ರಾಕಿ ಬಾದಾಮಿ ಹಾಲು ತೊಗೊಂಡಿದ್ದೀವಿ. ಪಾಪ ರಾಕಿದ ಹೆಲ್ಮೆಟ್ಟು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಹೆಲ್ಮೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಇಲ್ಲೇ ಗಾಂಧಿ ಬಜಾರಿಗೆ ಬಂದಿದ್ವಿ. ಹೆಲ್ಮೆಟ್ ಹೋಯ್ತಲ್ಲ ಅಂತ ಬೇಜಾರಲ್ಲ ಅವನೇ. ಏನ್ ರಾಕಿ, ಹೆಲ್ಮೆಟ್ ಹೋಗಿದ್ದಕ್ಕೆ ಏನಂತೀಯ? ಏನು ಮಾಡೋಕ್ಕಾಗಲ್ಲ, ಬೇಜಾರಾಯ್ತು. ಹೌದು, ಲೊಕೇಶನ್ ಹಾಕಿದ್ದೀನಿ, ಇಲ್ಲೇ 1.5 ಕಿಲೋಮೀಟರ್ ಹತ್ರ ಎಲ್ಲೋ ಐತಂತೆ. ನೋಡೋಣ ಬನ್ನಿ, ಹೋಗೋಣ. ಮೊದಲು ಡೈಲಿ ಬರ್ತಿದ್ದೆ ಇಲ್ಲಿ, ಒಂದು 4-5 ವರ್ಷದ ಮುಂಚೆ. ಒಂಥರ ಪೀಸ್ ಆಗಿದೆ ಏರಿಯಾ. ಈ 2 ಇಷ್ಟ ಆಗಿದೆ. ಯಾವ ತಗೋದ್ಯೋ?
ಎಷ್ಟು ಹೊಸಿದ್ರು ಸಮಾಧಾನ ಆಗ್ತಿಲ್ವಲ್ವ ನಿಂಗೆ? ನಾನು ಫಸ್ಟ್ ಅವಾಗಲೇ ಇದನ್ನೇ ಹೇಳಿದ್ದು. ಇದೇ ಫೈನಲ್ ಮಾಡೋಣ. ಹಾ, ಚೆನ್ನಾಗೈತೆ ತಗೋ. ಅದು ಬೊಟಿಕ್ ಅವರಲ್ಲ, ಮಂತ್ರವಾದಿ ಥರ ಕಾಣಿಸ್ತಿದ್ಯಾ? ಚೆನ್ನಾಗೈತಾ? ಹಾ, ಇಲ್ಲ ಇದೆ. ಇಷ್ಟು ತಗ್ಸಿಟ್ಟವನೆ. ಇದನ್ನು ತಗೊಂಡ. ಈ ಹೆಲ್ಮೆಟು, ಗ್ಲೌಸ್ ಒಂದು ತಗೊಂಡಿದ್ದಾನೆ. ಹಾಕೋ ನೋಡೋಣ. ನಮ್ಮ ಕುಳ್ಳಿ ಕಡೆಯಿಂದ ಗಿಫ್ಟ್ ಇದು. ಜೋರಾಗಿ ಹೇಳು, ಅದನ್ನ ಜೋರಾಗಿ ಹೇಳು. ನಮ್ಮ ಕುಳ್ಳಿ ಕಡೆಯಿಂದ ಗಿಫ್ಟು. ಏನು ಮಾಡೋಕ್ಕಲ್ಲ ಬಾ, ಪಾಪ ಕಾಯ್ತಿರ್ತಾರೆ ಬಾ. ನಿಮ್ಮ ಮಮ್ಮಿ ರೆಡಿ ಬೇಗ ನಡಿ, ಬೇಗ ನಡಿ. ಅದನ್ನ ನಾನು ಹಾಕೋತೀನಿ, ನೀನು ನಡಿ, ನೀನು ಗಾಡಿ ಸ್ಟಾರ್ಟ್ ಮಾಡು. ಇವಾಗ ಹೆಂಗ್ ಹೋಗ್ಬೇಕು? ಲೊಕೇಶನ್ ಹಾಕು. ಇನ್ನೇನು ಹಿಂಗೆ ಲೆಫ್ಟ್ ಹೋಗಿ, ಸಿಗ್ನಲ್ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋದ್ರೆ ಅಲ್ಲೇ ಗೊತ್ತಾಗ್ಬೇಕಲ್ಲ ಬಾ. ಬಿರಿಯಾನಿ ಮಾಡಿದ್ದಾರೆ ನಮ್ಮತ್ತೆ. ಬಿರಿಯಾನಿ ರಾತ್ರಿಗೆ ಊಟ. ರಾಖಿಗೆ ಫುಲ್ ಬ್ಯಾಟಿಂಗ್. ದೇವಸ್ಥಾನದಿಂದ ಬಂದ್ವಿ, ತಡ ಓಡಿಸ್ಕೊಂಡು ದೇವ್ರ ದರ್ಶನನೂ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಮಲ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೆ, ಅದೊಂದು ಬಂದಿತ್ತು. ಅದನ್ನು ಒಂದು ಸ್ವಲ್ಪ ತೋರಿಸ್ಬಿಡೋಣ ಅಂದ್ಬಿಟ್ಟು ಆನ್ಲೈನಲ್ಲಿ ಒಂದೆರಡು ಪ್ಯಾನಲ್ಲು, ಇಯರಿಂಗ್ ಎಲ್ಲ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಇದು ಒಂದು. ಇದೊಂದು ಮಾಡಿದೆ, 2 ಪ್ಯಾನಲ್ಲು. ಚೆನ್ನಾಗಿದೆ, ಪರವಾಗಿಲ್ಲ. ಅದು ಬಿಟ್ಟರೆ ಒಂದು ಇಯರಿಂಗ್ ಒಂದು ಮಾಡಿದ್ದೆ. ಚೆನ್ನಾಗಿದೆ ಇಯರಿಂಗು. ಅದು ಬಿಟ್ಟರೆ ಒಂದು ಆ್ಯಪಲ್ಲಿ ಸ್ವಲ್ಪ ಫೇಸ್ ವಾಶು, ಫೇಸ್ ಕ್ರೀಮ್ ಎಲ್ಲ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ ಅನಿಸುತ್ತೆ. ಕನ್ಸೀಲರು, ಫೇಸ್ ವಾಶು ಅದೆಲ್ಲ ಆರ್ಡ್ರ್ ಮಾಡಿದ್ದೆ. ಫೇಸ್ ಮಾಯ್ಶ್ಚರೈಸರು ಅದು ಬಂದಿದೆ. ಮತ್ತು ಇವತ್ತು ಬಸವನಗುಡಿಗೆ ಹೋಗಿದ್ವಲ್ಲ, ಅಲ್ಲೊಂದು ಸ್ವಲ್ಪ ತೊಗೊಂಡಿದ್ದೆ. ಇದೊಂದು. ಅದು ಬಿಟ್ಟರೆ ನಮ್ಮಮ್ಮ ಒಂದು ಇಯರಿಂಗ್ ಕೊಡಿಸಿದ್ರು, ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ ಅಲ್ಲ. ಅದು ಬಿಟ್ಟರೆ ಇದೊಂದು ಕ್ಲಿಪ್ಪು, ಸ್ವಲ್ಪ ಹೆವಿನೇ ಇದೆ, ಸ್ಟೀಲ್ದು ಅನಿಸುತ್ತೆ. ಇದು ಸ್ವಲ್ಪ ಹೆವಿ ಇದೆ. ಅದು ಬಿಟ್ಟರೆ ಇದೇನೋ ಅಲ್ಲೊಂದು ಸತಿ ಹಾಕಿ ತೋರಿಸಿದ್ರು ಒಬ್ರಿಗೆ, ಅಲ್ಲೇ ಚೆನ್ನಾಗಿತ್ತು ಒಂಥರ ಅಂತ ತಗೊಂಡೆ. ನೋಡೋಣ, ಆದರೆ ನಿಮಗೂ ಇವಾಗ ಒಂದು ಸತಿ ಟ್ರೈ ಮಾಡಿ ತೋರಿಸ್ತೀನಿ. ಅದರಲ್ಲೇ 2 ಕಲರ್ ತಗೊಂಡೆ ಅಷ್ಟೇ. ಆಮೇಲೆ ಇನ್ನೇನು, ಯಾಕೆ ಆಫ್ ಮಾಡು? ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.